ನೋಡಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ. ನಾನು ಪಕ್ಷಕ್ಕಾಗಿ ಈ ಎಲ್ಲ ಕೆಲಸಗಳನ್ನ ಮಾಡಿದ್ದೇನೆ, ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ, ದುಡಿದಿದ್ದೇನೆ, ಕೂಲಿ ಕೇಳುತ್ತೇನೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದನೂ ಕೂಡ ಮಾತಾಡ್ತಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಹಠ ಸಾಧಿಸ್ತಾ ಇದ್ದಾರೆ. ಈ ಮಧ್ಯೆ 3 ವರ್ಷ ದುಡಿದು ಪಕ್ಷ ಸಂಘಟನೆ ಮಾಡಿದ್ದೇನೆ, ನನಗೆ ಯಾಕೆ ನೀವು ಸಿಎಂ ಸ್ಥಾನಮಾನ ಕೊಡಬಾರದು? 130 ಸ್ಥಾನಗಳು ಗೆಲ್ಲೋದಕ್ಕೆ ಯಾರು ಕಾರಣೀಕರ್ತರು? ನನ್ನ ಶ್ರಮ ಇಲ್ವಾ ಅದರಲ್ಲಿ? ನನ್ನ ಶ್ರಮ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಪಕ್ಷ ಸಂಘಟನೆಯ ಫಲವಾಗಿ 136 ಸ್ಥಾನ ಬಂದಿದೆ. ಡಿಕೆ ಶಿವಕುಮಾರ್ ಅವರನ್ನ ಈ ವಿಚಾರದಲ್ಲಿ ಮೆಚ್ಚಬೇಕು. ಎಕ್ಸಿಟ್ ಪೋಲ್ಗಳಿಗೆ ಏನೇ ಬರಲಿ, ಒಂದು ಅಗಾಧವಾದ ನಂಬಿಕೆ ಇತ್ತು ಡಿಕೆ ಶಿವಕುಮಾರ್ ಅವರ ಹತ್ರ. 130ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ, ಬರೆದಿಟ್ಕೊಳ್ಳಿ ಅಂತ ಹೇಳಿದಂತವರು ಒಬ್ಬರೇ, ಅದು ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಬಲವಾದ ನಂಬಿಕೆ ಇತ್ತು. 130ಕ್ಕೂ ಹೆಚ್ಚು ಸ್ಥಾನ. ಕೆಲವರು ಟೀಕೆ ಮಾಡಿದ್ರು, 130, 70 ಕ್ರಾಸ್ ಮಾಡ್ರಿ, 90 ಕ್ರಾಸ್ ಮಾಡ್ರಿ ಅಂದ್ರು. ಒಬ್ಬರೇ ಒಬ್ಬರು ಮೊದಲಿನಿಂದನೇ ಹೇಳ್ಕೊಂಡು ಬಂದಿದ್ದು 130 ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ. ನೀವು ನಾನೇನಾದ್ರೂ 130ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಲ್ಲ ಅಂದ್ರೆ ನಾನು ಎಲ್ಲಿರ್ತಾನೋ ಬಂದು ನನ್ನ ಪ್ರಶ್ನೆ ಮಾಡಬಹುದು ನೀವು ಅಂತ ಅಂದಿದ್ರು. ಅವ್ರು ಹೇಳ್ದಂಗೆ ಆಯ್ತು. 130ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿತು. 136 ಸ್ಥಾನಗಳು. ನಿಯಮದಂತೆ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಆಗಬೇಕು. ಹೈಕಮಾಂಡ್ ಹೇಳಿದ್ದಕ್ಕೆ 2.5 ವರ್ಷ ಸುಮ್ಮನಿದ್ದೆ ನಾನು. ಅವತ್ತೇನ್ ಮಾತುಕತೆ ಆಯಿತು ಅದನ್ನು ಮತ್ತೆ ನೆನಪು ಮಾಡುವಂತಹ ಸಮಯ ಡಿಕೆ ಶಿವಕುಮಾರ್ ಅವರದ್ದು. ನಿಮ್ಮ ಮಾತಿನಂತೆ ನಾನು ಸುಮ್ಮನಿದ್ದೇನೆ, 2.5 ವರ್ಷ ಆಗಿದೆ, ಈಗ ನನಗೆ ಮುಖ್ಯಮಂತ್ರಿ ಕುರ್ಚಿ ಬೇಕೇ ಬೇಕು. ಮಾತು ಕೊಟ್ಟಂತೆ ಹೈಕಮಾಂಡ್ ಸಿಎಂ ನಡೆದುಕೋಬೇಕು. ವಚನ ಭ್ರಷ್ಟರಾಗಬೇಡಿ. ಈಗಾಗಲೇ ರಾಜ್ಯದಲ್ಲಿ ಒಬ್ಬರು ವಚನ ಭ್ರಷ್ಟರಿದ್ದಾರೆ. ಅವರ ಪರಿಸ್ಥಿತಿ ಹೇಗಾಗಿದೆ? ನೀವು ವಚನ ಭ್ರಷ್ಟರಾಗಿ ನಿಮ್ಮ ರಾಜಕೀಯ ಭವಿಷ್ಯ, ರಾಜ್ಯದಲ್ಲಿ ನಿಮ್ಮ ಪೊಲಿಟಿಕಲ್ ಇಮೇಜ್ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರಂತೆ. ಈ ಕಡೆ ಸಿದ್ದರಾಮಯ್ಯ ಅವರು ಪಟ್ಟನು ಬಿಡ್ತಿಲ್ಲ, ಹಠನೂ ಬಿಡ್ತಾನೆ. ಡಿಕೆ ಶಿವಕುಮಾರ್ ಅಂತೆ ಅಧಿಕಾರಕ್ಕೆ ತರೋದಕ್ಕೆ ನಾನು ದುಡಿದಿದ್ದೇನಪ್ಪ, ನನ್ನ ಚಾರ್ಜ್ ಮೇಲೆಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ನನ್ನ ಕಾರಣದಿಂದಲೇ ಅಹಿಂದ ಮತ ಕಾಂಗ್ರೆಸ್ಗೆ ಬಂದಿರೋದು. ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಅಹಿಂದ ಮತಗಳು ಬರೋದಕ್ಕೆ ಕಾರಣ ನಾನು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅಹಿಂದ ಮತಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹಾಗಿದ್ರೆ ನಮ್ಮ ಶ್ರಮ ಏನೂ ಇಲ್ವಾ? ನಾವು ಸುಮ್ಮನೆ ಬಂದ್ಬಿಟ್ವಾ? ಬೇಕು ಅಂತ ಬಂದಿದ್ದಲ್ಲ, ಜನಾದೇಶ ಕೊಟ್ಟಿದ್ದಕ್ಕೆ ಬಂದಿದ್ದು. ಇದು ಸಿದ್ದರಾಮಯ್ಯ ಅವರ ಮಾತು. ರಾಹುಲ್ ಈ ಕಾರಣದಿಂದಲೇ ನನ್ನನ್ನ ಸಿಎಂ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ನಾನು ಸಿಎಂ ಸ್ಥಾನವನ್ನ ಬಿಡ್ತೇನೆ. ಹೇಳಿಸಿ ರಾಹುಲ್ ಗಾಂಧಿ ಅವರ ಕಡೆಯಿಂದ. ರಾಹುಲ್ ಗಾಂಧಿ ಅವ್ರಿಗೆ ಪುರ್ಸತ್ತೇ ಇಲ್ಲ, ವಿದೇಶಕ್ಕೆ ಹೋಗ್ತಾರೆ, ಖರ್ಗೆ ಅವರನ್ನು ಕಳಿಸ್ತಾರೆ, ಖರ್ಗೆ ಅವರು ಇಲ್ಲಿ ಬರ್ತಾರೆ. ಏನ್ ಹೇಳ್ತಾರೋ ಏನ್ ಕಥೆನೋ ಗೊತ್ತಿಲ್ಲ. ಹೈಕಮಾಂಡ್ ಆಯ್ಕೆ ಏನು ಅನ್ನೋದು ಪ್ರಶ್ನೆ ಇಲ್ಲಿ. ಸಿಎಂ ಹಾಗೂ ಡಿಸಿಎಂಗೆ ಕರೆಯುವ ಸಾಧ್ಯತೆ ಇದೆ. ಇಬ್ಬರೂ ನಾಯಕರ ಅಭಿಪ್ರಾಯ ಕೇಳುವ ಸಾಧ್ಯತೆ ಇದೆ. ಅದಾದ ಮೇಲೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 3 ವರ್ಷ ಸಿದ್ದರಾಮಯ್ಯ, 2 ವರ್ಷ ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೂ ಸಿಗಬಹುದು. 2028ಕ್ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆ ಹೋಗೋದು. ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿಬಿಡಬಹುದು ಬಹುಶಃ. ಆದ್ರೆ ಅವಾಗ ಸತೀಶ್ ಜಾರಕಿಹೊಳಿ ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ಕೊತಾರೆ. ಸ್ಟ್ರಾಂಗ್ ಆಸ್ಪಿರೆಂಟ್ ಸತೀಶ್ ಜಾರಕಿಹೊಳಿ 2028ಕ್ಕೆ 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತಾನೂ ಕೂಡ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅವರು. ಸೊ ಅಷ್ಟು ಈಸಿ ಇಲ್ಲ ಡಿಕೆ ಶಿವಕುಮಾರ್ ಅವರಿಗೆ. 2028ಕ್ಕೆ ಬಹುಮತ ಬಂದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಟ್ಟಬಹುದು. ಯಥಾಸ್ಥಿತಿಯನ್ನ ಕಾಪಾಡಿ ಅಲ್ಲಿವರೆಗೂ ಅಂತ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ನೋಡೋಣ ಹೈಕಮಾಂಡ್ ಆದೇಶವನ್ನ ಎಷ್ಟರ ಮಟ್ಟಿಗೆ ಉಭಯ ನಾಯಕರು ಪಾಲಿಸ್ತಾರೆ, ಅವರ ಬಣದವರು ಪಾಲಿಸ್ತಾರೆ ಅಂತ. ಇನ್ನ ನೆಕ್ಸ್ಟ್ ನೋಡಿ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಹಠ ಹಿಡಿದಿದ್ದಾರೆ. ನಾನು ಪಕ್ಷಕ್ಕಾಗಿ ಈ ಎಲ್ಲ ಕೆಲಸಗಳನ್ನ ಮಾಡಿದ್ದೇನೆ, ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ, ದುಡಿದಿದ್ದೇನೆ, ಕೂಲಿ ಕೇಳುತ್ತೇನೆ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಮೊದಲಿನಿಂದನೂ ಕೂಡ ಮಾತಾಡ್ತಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಹಠ ಸಾಧಿಸ್ತಾ ಇದ್ದಾರೆ.
ಈ ಮಧ್ಯೆ 3 ವರ್ಷ ದುಡಿದು ಪಕ್ಷ ಸಂಘಟನೆ ಮಾಡಿದ್ದೇನೆ, ನನಗೆ ಯಾಕೆ ನೀವು ಸಿಎಂ ಸ್ಥಾನಮಾನ ಕೊಡಬಾರದು? 130 ಸ್ಥಾನಗಳು ಗೆಲ್ಲೋದಕ್ಕೆ ಯಾರು ಕಾರಣೀಕರ್ತರು? ನನ್ನ ಶ್ರಮ ಇಲ್ವಾ ಅದರಲ್ಲಿ? ನನ್ನ ಶ್ರಮ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಪಕ್ಷ ಸಂಘಟನೆಯ ಫಲವಾಗಿ 136 ಸ್ಥಾನ ಬಂದಿದೆ. ಡಿಕೆ ಶಿವಕುಮಾರ್ ಅವರನ್ನ ಈ ವಿಚಾರದಲ್ಲಿ ಮೆಚ್ಚಬೇಕು. ಎಕ್ಸಿಟ್ ಪೋಲ್ಗಳಿಗೆ ಏನೇ ಬರಲಿ, ಒಂದು ಅಗಾಧವಾದ ನಂಬಿಕೆ ಇತ್ತು ಡಿಕೆ ಶಿವಕುಮಾರ್ ಅವರ ಹತ್ರ. 130ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ, ಬರೆದಿಟ್ಕೊಳ್ಳಿ ಅಂತ ಹೇಳಿದಂತವ್ರು ಒಬ್ರೇ, ಅದು ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಬಲವಾದ ನಂಬಿಕೆ ಇತ್ತು. 130ಕ್ಕೂ ಹೆಚ್ಚು ಸ್ಥಾನ. ಕೆಲವರು ಟೀಕೆ ಮಾಡಿದ್ರು, 130, 70 ಕ್ರಾಸ್ ಮಾಡ್ರಿ, 90 ಕ್ರಾಸ್ ಮಾಡ್ರಿ ಅಂದ್ರು. ಒಬ್ಬರೇ ಒಬ್ಬರು ಮೊದಲಿನಿಂದನೇ ಹೇಳ್ಕೊಂಡು ಬಂದಿದ್ದು 130 ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ. ನೀವು ನಾನೇನಾದ್ರೂ 130ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಲ್ಲ ಅಂದ್ರೆ ನಾನು ಎಲ್ಲಿರ್ತೀನೋ ಬಂದು ನನ್ನ ಪ್ರಶ್ನೆ ಮಾಡಬಹುದು ನೀವು ಅಂತ ಅಂದಿದ್ರು. ಅವ್ರು ಹೇಳ್ದಂಗೆ ಆಯ್ತು. 130ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ತನ್ನದಾಗಿಸಿಕೊಂಡಿತು. 136 ಸ್ಥಾನಗಳು. ನಿಯಮದಂತೆ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಆಗಬೇಕು. ಹೈಕಮಾಂಡ್ ಹೇಳಿದ್ದಕ್ಕೆ 2.5 ವರ್ಷ ಸುಮ್ಮನಿದ್ದೆ ನಾನು. ಅವತ್ತೇನ್ ಮಾತುಕತೆ ಆಯಿತು ಅದನ್ನು ಮತ್ತೆ ನೆನಪು ಮಾಡುವಂತಹ ಸಮಯ ಡಿಕೆ ಶಿವಕುಮಾರ್ ಅವರದ್ದು. ನಿಮ್ಮ ಮಾತಿನಂತೆ ನಾನು ಸುಮ್ಮನಿದ್ದೇನೆ, 2.5 ವರ್ಷ ಆಗಿದೆ, ಈಗ ನನಗೆ ಮುಖ್ಯಮಂತ್ರಿ ಕುರ್ಚಿ ಬೇಕೇ ಬೇಕು. ಮಾತು ಕೊಟ್ಟಂತೆ ಹೈಕಮಾಂಡ್ ಸಿಎಂ ನಡೆದುಕೋಬೇಕು. ವಚನ ಭ್ರಷ್ಟರಾಗಬೇಡಿ. ಈಗಾಗಲೇ ರಾಜ್ಯದಲ್ಲಿ ಒಬ್ಬರು ವಚನ ಭ್ರಷ್ಟರಿದ್ದಾರೆ. ಅವರ ಪರಿಸ್ಥಿತಿ ಹೇಗಾಗಿದೆ? ನೀವು ವಚನ ಭ್ರಷ್ಟರಾಗಿ ನಿಮ್ಮ ರಾಜಕೀಯ ಭವಿಷ್ಯ, ರಾಜ್ಯದಲ್ಲಿ ನಿಮ್ಮ ಪೊಲಿಟಿಕಲ್ ಇಮೇಜ್ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರಂತೆ. ಈ ಕಡೆ ಸಿದ್ದರಾಮಯ್ಯ ಅವರು ಪಟ್ಟನೂ ಬಿಡ್ತಿಲ್ಲ, ಹಠನೂ ಬಿಡ್ತಾನೆ. ಡಿಕೆ ಶಿವಕುಮಾರ್ ಅಂತೆ ಅಧಿಕಾರಕ್ಕೆ ತರೋದಕ್ಕೆ ನಾನು ದುಡಿದಿದ್ದೇನಪ್ಪ, ನನ್ನ ಚಾರ್ಜ್ ಮೇಲೆಯೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ನನ್ನ ಕಾರಣದಿಂದಲೇ ಅಹಿಂದ ಮತ ಕಾಂಗ್ರೆಸ್ಗೆ ಬಂದಿರೋದು. ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಅಹಿಂದ ಮತಗಳು ಬರೋದಕ್ಕೆ ಕಾರಣ ನಾನು ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಅಹಿಂದ ಮತಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಹಾಗಿದ್ರೆ ನಮ್ಮ ಶ್ರಮ ಏನು ಇಲ್ವಾ? ನಾವು ಸುಮ್ಮನೆ ಬಂದ್ಬಿಟ್ವಾ? ಬೇಕು ಅಂತ ಬಂದಿದ್ದಲ್ಲ, ಜನಾದೇಶ ಕೊಟ್ಟಿದ್ದಕ್ಕೆ ಬಂದಿದ್ದು. ಇದು ಸಿದ್ದರಾಮಯ್ಯ ಅವರ ಮಾತು. ರಾಹುಲ್ ಈ ಕಾರಣದಿಂದಲೇ ನನ್ನನ್ನ ಸಿಎಂ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ರಾಹುಲ್ ಗಾಂಧಿ ಹೇಳಿದ್ರೆ ಮಾತ್ರ ನಾನು ಸಿಎಂ ಸ್ಥಾನವನ್ನ ಬಿಡ್ತೇನೆ. ಹೇಳಿಸಿ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ. ರಾಹುಲ್ ಗಾಂಧಿ ಅವ್ರಿಗೆ ಪುರ್ಸತ್ತೇ ಇಲ್ಲ, ವಿದೇಶಕ್ಕೆ ಹೋಗ್ತಾರೆ, ಖರ್ಗೆ ಅವ್ರನ್ನ ಕಳಿಸ್ತಾರೆ, ಖರ್ಗೆ ಅವರು ಇಲ್ಲಿ ಬರ್ತಾರೆ, ಏನ್ ಹೇಳ್ತಾರೋ ಏನ್ ಕಥೆನೋ ಗೊತ್ತಿಲ್ಲ. ಹೈಕಮಾಂಡ್ ಆಯ್ಕೆ ಏನು ಅನ್ನೋದು ಪ್ರಶ್ನೆ ಇಲ್ಲಿ. ಸಿಎಂ ಹಾಗೂ ಡಿಸಿಎಂಗೆ ಕರೆಯುವ ಸಾಧ್ಯತೆ ಇದೆ. ಇಬ್ಬರೂ ನಾಯಕರ ಅಭಿಪ್ರಾಯ ಕೇಳುವ ಸಾಧ್ಯತೆ ಇದೆ. ಅದಾದ ಮೇಲೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 3 ವರ್ಷ ಸಿದ್ದರಾಮಯ್ಯ, 2 ವರ್ಷ ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೂ ಸಿಗಬಹುದು. 2028ಕ್ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಚುನಾವಣೆ ಹೋಗೋದು. ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಿಬಿಡಬಹುದು ಬಹುಶಃ. ಆದ್ರೆ ಅವಾಗ ಸತೀಶ್ ಜಾರಕಿಹೊಳಿ ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡ್ಕೊತಾರೆ. ಸ್ಟ್ರಾಂಗ್ ಆಸ್ಪಿರೆಂಟ್ ಸತೀಶ್ ಜಾರಕಿಹೊಳಿ 2028ಕ್ಕೆ 2028ಕ್ಕೆ ನಾನು ಕ್ಲೇಮ್ ಮಾಡ್ತೀನಿ ಅಂತಾನೂ ಕೂಡ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅವರು. ಸೊ ಅಷ್ಟು ಈಸಿ ಇಲ್ಲ ಡಿಕೆ ಶಿವಕುಮಾರ್ ಅವರಿಗೆ. 2028ಕ್ಕೆ ಬಹುಮತ ಬಂದ್ರೆ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕಟ್ಟಬಹುದು. ಯಥಾಸ್ಥಿತಿಯನ್ನ ಕಾಪಾಡಿ ಅಲ್ಲಿವರೆಗೂ ಅಂತ ಡಿಕೆ ಶಿವಕುಮಾರ್ಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ. ನೋಡೋಣ ಹೈಕಮಾಂಡ್ ಆದೇಶವನ್ನ ಎಷ್ಟರ ಮಟ್ಟಿಗೆ ಉಭಯ ನಾಯಕರು ಪಾಲಿಸ್ತಾರೆ, ಅವರ ಬಣದವರು ಪಾಲಿಸ್ತಾರೆ ಅಂತ. ಇನ್ನ ನೆಕ್ಸ್ಟ್